ಭುವನ್ ಭುವನ್ ಆಯ್ತು, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಬಚ್ಚಿಟ್ಕೊಳ್ಳೋದ? ನನಗೇನು ಹೆದರಿಕೆನಾ? ಏನಕ್ಕೆ ಹೆದರ್ಕೋಬೇಕು? ನಾನಿನ್ ಗಂಡ ಚಿನ್ನ. ಪೆದಂಗೆ ಆಡ್ಬೇಡಿ, ಮೊದಲು ಬಚ್ಚಿಟ್ಕೊಳ್ಳಿ. ಹೊರಗಡೆ ಸವಿತಾ ಬಾಗಲ್ ಬಡಿತಾ ಇದ್ದಾಳೆ. ನಾನು ಹೋಗಲ್ಲ. ಭುವನ್ ಪ್ಲೀಸ್ ಭುವನ್, ಅಲ್ಲಿ ಹೊರಗಡೆ ಸವಿತಾ ಒಬ್ಳೇ ಇದ್ದಾಳೋ, ಅವಳ ಜೊತೆಗೆ ಬೇರೆ ಯಾರಾದ್ರೂ ಇದ್ದಾರೋ ಗೊತ್ತಿಲ್ಲ. ಸುಮ್ಮನೆ ಸಿಗ್ಬೀಳ್ತೀವಿ, ದಯವಿಟ್ಟು ಹೋಗಿ ಬಚ್ಚಿಟ್ಕೊಳ್ಳಿ ಭುವನ್ ಪ್ಲೀಸ್. ನನಗೆ ಗೊತ್ತಿರೋದು ಒಂದೇ ಜಾಗ, ಅಲ್ಲೇ ಬಚ್ಚಿಟ್ಕೋತೀನಿ. ಎಲ್ಲದು? ಎಲ್ಲಾದ್ರೂ ಹೋಗಿ ಮೊದಲು ಬಚ್ಚಿಟ್ಕೊಳ್ಳಿ, ಅಷ್ಟೇ ಸಾಕು. ನಿನ್ನ ಹಾರ್ಟಲ್ಲಿ. ಅದರೊಳೊಂದು ಮೂಲೆಯಲ್ಲಿ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತೀನಿ. ಹೊರಗೆ ಬರೋದೇ ಇಲ್ಲ, ಲೈಫ್ ಲಾಂಗ್. ಭುವನ್, ನೀವು ಯಾವಾಗಲೂ ಹೀಗೆ ಏನಾದರೂ ಒಂದು ಹೇಳಿ ನನ್ನ ಮೈ ಮರೆಸ್ಬಿಡ್ತೀರಿ ನೋಡಿ. ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿ ಇರ್ತೀರಿ, ನನ್ನ ಇಡೀ ಹಾರ್ಟ್ ನಿಮ್ಮದೆ, ಓಕೆನಾ? ಈಗ ಹೋಗಿ ಮೊದಲು ಬಚ್ಚಿಟ್ಕೊಳ್ಳಿ. ಹೋಗಿ ಹೋಗಿ ಅಲ್ಲಿ ಹೋಗಿ ಹೋಗಿ ಬೇಗ. ಬಂದೆ ಸವಿತಾ. ಶ್ರದ್ಧಾ ಅಕ್ಕ ಬಂದೆ ಇರಮ್ಮ. ಆಯ್ತು ಅಕ್ಕ, ಬಾಗಲ್ ತೆಗಿ. ಬಂದೆ, ಆಯ್ತು. ಅಕ್ಕ, ಬಾಗಲ್ ತೆಗೋಕ್ ಇಷ್ಟ ಹೊತ್ತ? ನಂಗೆ ಬಾಗಲ್ ತಟ್ಟಿ ಕೈ ಸಮದೋಯ್ತು, ಬಾಗ್ಲು ಸಮದೋಯ್ತು, ಆಚೆ ನನ್ನ ಗಂಟ್ಲು ಸಮದೇ ಹೋಯ್ತು. ನೋಡು, ಈಗ ನಿನ್ನ ಹೆಸರಿಗೆ ಒಂದೊಳ್ಳೆ ಅರ್ಥ ಬಂತು. ಸವಿತಾ, ಬಾಗಲ್ ಸವಿತಾ, ಗಂಟ್ಲು ಸವಿತಾ, ನಿನ್ ಹೆಸರು ಸವಿತಾ. ಸವಿತಾ ಸರಿ ಹೋಯ್ತಲ್ಲ. ಅಯ್ಯೋ, ಎಂತಕ್ಕ ಮಾತು ಮರೆಸ್ತಿದ್ರಿ? ಎಂತಾದ್ರು ತೊಂದರೆ ಐತಾ? ಹಾ, ಏ ಅದೆಲ್ಲ ಏನಿಲ್ಲಮ್ಮ, ಡ್ರೆಸ್ ಚೇಂಜ್ ಮಾಡ್ತಿದ್ದಲ್ಲ, ಅದಕ್ಕೆ ಲೇಟ್ ಆಯ್ತು ಅಷ್ಟೇ. ಅಲ್ಲ, ಇಷ್ಟೆಲ್ಲ ಹೊತ್ತು ಹಾಕಿಲ್ಲಲ್ಲ ನೀವು ಡ್ರೆಸ್ ಹಾಕೋಕೆ? ನಂಗೆ ಗೊತ್ತಿತ್ತು. ಅದೇ ಸವಿತಾ, ತೋಳು ಯಾಕೋ ಸ್ವಲ್ಪ ಟೈಟ್ ಆಗಿತ್ತು, ಅದಕ್ಕೆ ಹೊಲಿಗೆ ತೆಗೆದು ಹಾಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಸರಿ, ಅದು ಬಿಡು. ಈಗೇನು ಅಪ್ಪಾಜಿ ಕರೆದ್ರ? ಏನ್ ವಿಷಯ ಅಂತೆ? ನಡಿ ಹೋಗೋಣ, ನಡಿ. ಅಯ್ಯೋ ಅಕ್ಕ, ಈ ಸೀರೆ ಇತ್ತಲ್ಲ. ಓ, ಸೀರೆ ಇಲ್ಲಿ ಇಡ್ಬೇಕಾ? ಸರಿ ಕೊಡು, ಇಲ್ಲಿ ಇಟ್ಟಿದ್ದೀನಿ, ನಡಿ ಹೋಗೋಣ ಬಾ. ಅಯ್ಯೋ ಅಲ್ಲ ಅಕ್ಕ, ಈ ಸೀರೆ ಇತ್ತಲ್ಲ. ಹೊಸ ಸೀರೆನಾ? ತುಂಬಾ ಚೆನ್ನಾಗಿದೆ. ದೀಪಾವಳಿ ಹಬ್ಬಕ್ಕ ಜೋಪಾನ್ ವಾಗಿ ತಿಟ್ಕೋ, ಚೆನ್ನಾಗಿರುತ್ತೆ. ಹಾ, ತಗೋ, ನಡಿ 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 ನಡಿ. ಅಯ್ಯೋ ಅಕ್ಕ, ಇಟ್ಕೋ. ಏ ಯಾಕೆ ಅಕ್ಕ, ನಂಗೆ ಹಿಂಗ್ ಚಂದ ಸೀರೆ ಉಡ್ತಿರಲ್ಲ, ನಂಗೂ ಹಂಗೆ ಸೀರೆ ಉಡ್ಸಿ. ಎಲ್ಲೊಂದ್ರಲ್ಲಿ ಸೀರೆ ಬಿಡ್ತೇನೆ, ನಾಚಿಕೆಗಲ್ಲ ನಿಂಗೆ? ಅಯ್ಯೋ ಅಕ್ಕ, ನಿಮ್ ಕೋಣಿ ಅಲ್ದ, ನಾನು ನಿನ್ನ ಬಿಟ್ರು ಮತ್ತೆ ಯಾರಿದ್ರಲ್ಲಿ? ಹೆಣ್ಮಕ್ಳ ಮಧ್ಯೆ ಎಂತ ನಾಚಿಕೆ. ಏ ನೋಡು, ಈಗ ಅದೆಲ್ಲ ಏನು ಬೇಡ, ಒಳಗಡೆ ತುಂಬಾ ಕೆಲ್ಸ ಇದೆ. ಹಬ್ಬಕ್ಕಲ್ವಾ, ಹಬ್ಬದ ದಿನ ನಾನೇ ಓಡಿಸ್ತೀನಿ, ಆಯ್ತಾ? ನಡಿ ಈಗ. ಅಕ್ಕ, ನಂಗೆ ಮಸ್ತ್ ಆಸೆ ಇತ್ತು, ಹೀಗೆ ಚಂದ ಮಾಡಿ ಸೀರೆ ಉಡ್ಕೊಂಡು ಹೋಗಿ ನಾನು ರಾಜ್ಕುಮಾರ್ನ ಎದುರು ನಿಂತ್ಕೊಂಡ್ಕಂದಲ್ಲಿ. ನಿಂಗೆ ನೀನ್ ಸೀರೆನ ರಾಜ್ಕುಮಾರ ಉಟ್ಕೊಂಡಿರೋದು ನೋಡ್ಬೇಕಾ, ಉಟ್ಕೋತಿರೋದು ನೋಡ್ಬೇಕಾ? ಏನಿಲ್ಲ, ಪಚ್ಚಿ ಬಗ್ಗೆ ಹೇಳ್ದೆ ಅಷ್ಟೇ. ಹೂ, ಆ ಹಾಳದವನ್ ಬಗ್ಗೆ ಎಂತಕ್ಕೀಗ ಮಾತಾಡ್ತ್ರಿ? ನಾ ಹೇಳ್ತಿದ್ದ ನಾನು ರಾಜ್ಕುಮಾರ ಭುವನನ್ ಬಗ್ಗೆ ಹೇಳ್ತಿದ್ದ. ನೋಡು, ಈ ಜಾಗ ಸರಿ ಇಲ್ಲ, ಇಲ್ಲೆಲ್ಲ ಸೀರೆ ಬದಲಾಯಿಸಬಾರ್ದು. ನಡಿ ನೀನೀಗ ಹೊರಗೆ. ಅಯ್ಯೋ ಅಕ್ಕ, ನೀವೆಲ್ಲ ಬಟ್ಟೆ ಬದಲಾಯಿಸದಲ್ದ, ನಾ ಬದಲಾಯಿಸೋಕಾಗ್ದ? ನೋಡ್ ಸವಿತಾ, ಅದೇನಂದ್ರೆ ಇದು ಹೊಸ ಸೀರೆ ಅಲ್ವಾ, ಹೊಸ ಸೀರೆನ ಹಾಗೆ ಉಟ್ಕೋತಾರ, ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಆಮೇಲೆ ಉಡ್ಬೇಕಲ್ವಾ? ನಡಿ ಬಾ, ಹೋಗೋಣ ಬಾ. ಅಯ್ಯೋ ಅಕ್ಕ, ದೇವ್ರ ಪಾಠ ಅಲ್ಲಿತ್ತಲ್ಲ, ನಾ ಅಲ್ಲೇ ಇಟ್ಟು ಪೂಜೆ ಮಾಡಿ ಉಟ್ಕೋತೀಯ? ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಕಣೆ ಸವಿತಾ, ದೇವ್ರ ಮನೇಲೆ ಇಡ್ಬೇಕು. ಬಾ. ಅಯ್ಯೋ ಬಾಮ, ಬಾ 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 ಬಾ. ಕಾಪಾಡಿ ಅಪ್ಪಾಜಿ, ಅಪ್ಪಾಜಿ. ನಿಲ್ಲಿ ನಿಲ್ಲಿ ನಿಲ್ಲಿ, ಮೊದಲು ಸುಧಾರಿಸ್ಕೊಳ್ಳಿ. ನೀರು ಕುಡಿತೀರಾ? ಏನಾಯ್ತು? ಯಾರೇನು ಮಾಡಿದ್ರು? ನಾನಿದ್ದೀನಿ ಹೇಳಿ. ಚಿಕ್ಕನಗಳೇ, ನನ್ನ ಜೀವ ಉಳಿಸಿ, ನನ್ನ ಗಂಡ ನನ್ನ ಕೊಂದು ಬಿಡ್ತಾನೆ, ಕಾಪಾಡಿ ನನ್ನ. ಚಿಕ್ಕನಗಳೇ, ಹೆದರಬೇಡಿ, ನಾನು ಮಾತಾಡ್ತೀನಿ. ಚಿಕ್ಕದಣಿ, ನಾನು ಏನು ಮಾತಾಡ್ಬೇಡ ಭುವನ್. ಏನಿದು? ಏನಿದೆಲ್ಲ? ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ತಾಳಿ ಕಟ್ಟಿದ ಮಾತ್ರಕ್ಕೆ ಹೆಂಡ್ತಿನ ಕೊಲ್ಲೋ ಅಧಿಕಾರ ಇದೆ ಅನ್ಕೊಂಡ್ಯಾ? ಚಿಕ್ಕದಣಿ, ನಾನು ಅವಳ ಮೈ ಕೂಡ ಮುಟ್ಟಿಲ್ಲ, ಸುಮ್ಮನೆ ನಾಟಕ ಆಡ್ತಾ ಇದ್ದಾನೆ. ಸುಮ್ನಿರೋ, ಸುಮ್ನಿರೋ ಅಂದೆ. ಯಾರು ನಾಟಕ ಆಡ್ತಿದಾರಂತ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣುತ್ತೆ. ಹೆಣ್ಮಕ್ಳು ಅಂದ್ರೆ ಏನ್ ಕಾಲ್ ಕಸಾನ? ಅಪ್ಪಾಜಿರೋ ಮನೇಲಿ ಒಂದು ಹೆಣ್ಣು ಮಗ್ಳ ಮೇಲೆ ಕೈ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಚಿಕ್ಕದಣಿಗಳೇ, ಅವಳು ಸುಳ್ಳು. ಏಯ್ ಊರು ಬಿಡ, ಅಲ್ಲೇ ನಡೀತು ಅಂತ ಹೇಳೆ.
ಅವಳೇನು ಹೇಳೋದು? ಅವಳ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಪಾಪ ಅದು. ಹೇಳಿಲಿ, ಹೆಣ್ಣು ದೇವತೆ, ಅವಳಿಗೆ ಗೌರವ ಕೊಡದೆ ಹೋದರೆ ಈ ಮನೇಲಿ ನಿಮಗೆ ಜಾಗ ಇಲ್ಲ. ಚೆನ್ನಾಗಿ ನೋಡ್ಕೋತಾನೆ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾನೆ ಅಂತ ಅವ್ರ ತಂದೆ ತಾಯಿ ನಿನಗೆ ಮದುವೆ ಮಾಡಿಕೊಡ್ತಾರೆ. ನೀನು ನೋಡಿದ್ರೆ ಈ ಥರ ನೋಡ್ಕೊತಿದ್ಯಾ? ಹಾಂ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀಯಲ್ಲ. ಇನ್ನೊಂದು ಸತಿ ಈ ಥರದೆಲ್ಲ ನನ್ನ ಗಮನಕ್ಕೆ ಬಂದರೆ ಮನೆಯಿಂದ ಓಡಿಸ್ಬಿಡ್ತೀನಿ. ನಮ್ಮನೇಲಿ ಹೊಡೆದಾಟಗಳು ಜಗಳಗಳು ನಡೆಯೋದು ನನಗೊಂಚೂರು ಇಷ್ಟ ಆಗಲ್ಲ ಭುವನ್. ನೀವಾರೆ ಅಂತಾರೆ ಹೇಳಿ. ರಮೇಶ, ನೋಡೋಣ, ಅವನೇ ಸುಧಾರಿಸ್ಲಿ. ಚಿಕ್ಕದಣಿಗಳೇ, ದಯವಿಟ್ಟು ಅವ್ರನ್ನ ಬೈಬೇಡಿ. ಎಷ್ಟೇ ಆದರೂ ಅವ್ರು ನನ್ನ ಗಂಡ. ನಂದೇ ತಪ್ಪಾಯಿತು. ಈ ವಿಷಯನ ನಾನು ನಿಮ್ಮ ತನಕ ತರಬಾರ್ದಾಗಿತ್ತು. ನೋಡಿ ಊರ್ಮಿಳ, ನೀವು ಈ ಮನೆಯವರು, ಕೆಲಸದವ್ರಲ್ಲ. ಹಾಗೆ ಭುವನ್ನು ಈ ಮನೆಯವನು ಅಂದ್ಕೊಂಡು ನಾನು ಬೈದಿದ್ದೆ. ಜಾಸ್ತಿ ಮಾತಾಡಿದ್ರೆ ನನಗೆ ಕ್ಷಮಿಸಿ. ಇದು ನನ್ನ ಮಗ ಅಂದರೆ ಅಪ್ಪ, ಇವನೊಳಗೆ ಇಷ್ಟು ಪ್ರಬುದ್ಧವಾದ ಮನಸ್ಸಿದೆಯಾ? ಬೇಷ್ ಮಗನೇ, ಬೇಷ್. ನಿನ್ನ ಬದಲಾವಣೆ ನೋಡಿ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆ. ಅಂದರೆ ಭುವನ್ ಅಂತವನಲ್ಲ, ಏನೋ ತಪ್ಪು ನಡೆದಿದೆ ಇಲ್ಲಿ. ಊರ್ಮಿಳಾ, ಏನೇ ಇದು ಹೊಸ ನಾಟಕ? ಅವನೇ ಯಾವುದೋ ಡ್ರಾಮಾ ಕಂಪ್ನಿ, ಅವನ ಜೊತೆ ನಿನ್ನ ಕಂಪ್ನಿನೂ ಸೇರಿಸ್ಕೊಂಡ್ಬಿಟ್ಯಾ? ಅಯ್ಯೋ, ಏನು ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ನಡೀರಿ, ಕೆಲಸ ನೋಡ್ಕೊಳ್ಳಿ. ನಡೀರಿ ಅಂದೆ. ಊರ್ಮಿಳಾ, ಊರ್ಮಿಳಾ, ನಿಂತ್ಕೋ. ಊರ್ಮಿಳಾ, ಊರ್ಮಿಳಾ, ನಿಂತ್ಕೊ ಅಂತಿದ್ದಂಗೆ ನಿಂತ್ಕೊಳ್ಳೋಕ್ಕೆ ಈ ಸಂಪಿಗೆಹಳ್ಳಿ ಲೋಕಲ್ ಬಸ್ ಅಲ್ಲ ನಾನು. ಅದು ಅಲ್ಲದೆ ಈ ಮನೇಲಿರೋ ಹುಳ ಹುಪ್ಪಟೆಗಳು ಅಲ್ಲ. ಊರ್ಮಿಳಾ, ಊರ್ಮಿಳಾ ನಾನು. ಊರ್ಮಿಳಾ ಅಲ್ಲ ಶ್ರದ್ಧಾ, ನಿಂತ ಇದೀನಲ್ಲ, ನಿಂತ್ಕೊಂಡು ನಡಿಯಕ್ಕಾಗತ್ತಾ? ನಿಲ್ಲು ಅಂದಿದ್ದಕ್ಕೆ ಇಷ್ಟುದ್ದ ಮಾತಾಡಿ ಬಾಯಿ ಯಾಕೆ ನೋಯಿಸ್ಕೊತೀಯ? ಪಾಪ ಭುವನ್ ಕೊಟ್ಟಿರೋ ಒದೆಯಿಂದ ಈಗಾಗಲೇ ತುಂಬ ನೋವಾಗ್ತಿರ್ಬೇಕಲ್ಲ ನಿಂಗೆ? ಹೌದು ಶ್ರದ್ಧಾ ಮೇಡಮ್, ತುಂಬ ನೋವ್ತಾ ಇದೆ. ನೆನಪಿಸಿದ್ದಕ್ಕೆ ಥ್ಯಾಂಕ್ ಯು. ಏಯ್ ನೋಟಂಕಿ, ನಿನಗೆ ಮನುಷ್ಯತ್ವ ಅಂತೂ ಒಂದು ನಯಾ ಪೈಸೆ ಇಲ್ಲ. ನಾಚಿಕೆ, ಮಾನ, ಮರ್ಯಾದೆ ಅದು ಕೂಡ ಇಲ್ವಾ? ಇದ್ರ ಹಿಂದೆ ಬೇರೆದೇನೋ ದೊಡ್ಡ ಸಂಚಿದೆ ಅಂತ ಅನಿಸ್ತಾ ಇದೆ ನನಗೆ. ಇನ್ನು ನಾವು ಅವಳಿಗೆ ಒಂದು ಗತಿ ಕಾಣಿಸ್ದೆ ಹೋದರೆ ಇನ್ನೊಂದಿಷ್ಟು ಹೊಲಸು ಆಟಗಳನ್ನ ಶುರು ಹಚ್ಕೊಂಡ್ಬಿಡ್ತವೆ. ಇರಿ ಭುವನ್, ಇದಕ್ಕೆ ನಾನೇ ಒಂದು ಪರಿಹಾರ ಕಂಡು ಹಿಡಿತೀನಿ. ಈ ಆಟದ ಹಿಂದೆ ಇರೋ ನಾಯಕ ಯಾರು, ಕೋಚ್ ಯಾರು, ಇದೆಲ್ಲ ಅಸಲಿಯತ್ತು ಆದಷ್ಟು ಬೇಗ ಬಯಲಿಗೆ ಬಂದೇ ಬರುತ್ತೆ.